ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7 ಕನ್ನಡ ಚಾನೆಲ್. ನಾನು ತ್ರಿವೇಣಿ, ಹೋಪನೊಪನೋ ಹೀಲರ್ ಮತ್ತು ಲೈಫ್ ಕೋಚ್. ಇವತ್ತಿನ ಈ ವಿಡಿಯೋ ಪ್ರತಿಯೊಬ್ಬರಿಗೂ ತುಂಬ ಮುಖ್ಯವಾದದ್ದು. ಯಾಕೆಂದರೆ ನೀವೆಲ್ಲ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೋತಾ ಇದ್ದೀರಾ, ಆದರೂ ಕೆಲವರಿಗೆ ಕೆಲವು ಮ್ಯಾನಿಫೆಸ್ಟೇಷನ್ ಸಿಗ್ತಾ ಇದೆ, ಕೆಲವು ಸಿಗ್ತಾ ಇಲ್ಲ ಅಲ್ವಾ. ಸೊ ಮ್ಯಾನಿಫೆಸ್ಟೇಷನ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋಣ ಅಂತ ಅನ್ನಿಸ್ತು. ಹಾಗಾಗಿ ಒಂದು ಪವರ್ಫುಲ್ ಆಗಿರುವಂಥ ಟಿಪ್ಸನ್ನು ಕೊಡೋಣ ಅಂತ ಅಂದ್ಕೊಂಡೆ. ಅದರಲ್ಲಿ ಫಸ್ಟ್ ಟಿಪ್ ಏನಂದರೆ, ಫಸ್ಟ್ ಪಾಯಿಂಟ್, ಪವರ್ ಆಫ್ ವಿಜುವಲೈಸೇಷನ್. ಈ ಮ್ಯಾನಿಫೆಸ್ಟೇಷನ್ಸಲ್ಲಿ ಈ ವಿಜುವಲೈಸೇಷನ್ ಅನ್ನೋದು ಎಷ್ಟು ಪವರ್ಫುಲ್ ಆಗಿದೆ ಗೊತ್ತಾ? ನೀವು ಏನು ವಿಜುವಲೈಸ್ ಮಾಡ್ಕೊಳ್ತೀರೋ ಅದೇ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂತ್ಕೊಂಡ್ಬಿಡುತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನಿದ್ರೆ ಅದೇ ನಿಮ್ಮ ರಿಯಲ್ ಲೈಫಿಗೆ ಬರುತ್ತೆ. ಸೊ ನೀವೇನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರೋ ಅದನ್ನು ಬಿಡದೆ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮಗೆ ಸಿಗೋವರೆಗೂ ಒಂದು ಹಠ ಅಂತ ಇದು ಬಿಡಲಿ ನಿಮ್ಮಲ್ಲಿ. ದಿನ ಬೆಳಗ್ಗೆ ನಿದ್ದೆ ಎದ್ದ ತಕ್ಷಣ ಬೆಡ್ಡಲ್ಲಿನೇ ಮಲ್ಕೊಂಡಲ್ಲಿನೇ ವಿಜುವಲೈಸ್ ಮಾಡ್ಕೊಳ್ಳಿ, ನೀವೇನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ಅದು ಆಲ್ರೆಡಿ ನಿಮಗೆ ಸಿಕ್ಕಿದೆ ಅಂತ. ಆಮೇಲೆ ಮಲ್ಕೋತೀರಾ, ಇನ್ನೇನು ನಿದ್ದೆಗೆ ಜಾರ್ತಾ ಇರ್ತೀರ, ಅರ್ಧ ನಿದ್ರೆ ಇರುತ್ತೆ, ಆವಾಗ ವಿಜುವಲೈಸ್ ಮಾಡ್ಕೊಳ್ತಾ ಹಾಗೇ ನಿದ್ದೆ ಮಾಡಿ. ಇದು ತುಂಬ ಮುಖ್ಯ. ಇದಲ್ಲದೆ ಇನ್ನೂ ಒಂದು ವಿಷಯ ಇದೆ ಈ ಪವರ್ ಆಫ್ ವಿಜುವಲೈಸೇಷನಲ್ಲಿ. ಏನದು ಅಂದರೆ, ಇವಾಗ ನಿಮಗೆ ಏನಾದರೂ, ಈಗ ಸಿಟಿಯಲ್ಲಿದ್ದೀರಾ, ನಿಮ್ಮ ಊರಲ್ಲಿದ್ದೀರಾ, ನೀವು ಜಾಸ್ತಿ ಓಡಾಡೋ ಜಾಗದಲ್ಲಿ ಏನು ಕಾಣಿಸುತ್ತೆ ನಿಮಗೆ? ಯಾವುದಾದ್ರೂ ಒಂದು ಈ ಥರ ಪರ್ಟಿಕ್ಯುಲರ್ ಒಂದು ಐಸ್ ಕ್ರೀಮ್ ಅಂಗಡಿಗಳು ಅಂತ ಅನ್ಕೊಂಬಿಡೋಣ. ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನೀವೇನು ಇದನ್ನೇ ಫಾಲೋ ಮಾಡಬೇಕು ಅಂತಿಲ್ಲ, ಅದು ನಿಮ್ಮ ಆಯ್ಕೆ. ಈಗ ಒಂದು ಐಸ್ ಕ್ರೀಮ್ ಅಂಗಡಿ, ಐಸ್ ಕ್ರೀಮ್ ತಿನ್ಬೋದು, ಬಟ್ ಐಸ್ ಕ್ರೀಮ್ ಶಾಪ್ಸ್ ಅಂತ ಅಂದ್ಕೊಳ್ಳೋಣ. ನಿಮ್ಗೆ ಐಸ್ ಕ್ರೀಮ್ ಇಷ್ಟ ಇದ್ದಾಗ ಐಸ್ ಕ್ರೀಮ್ ಶಾಪ್ಸ್ ಅಂತ ಅಂದ್ಕೊಳ್ಳಿ. ನೀವು ಎಲ್ಲೇ ಓಡಾಡ್ತಾ ಇದ್ರೂ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮಗೆ ಸಿಗೋವರೆಗೂ ನೀವು ಈ ಐಸ್ ಕ್ರೀಮ್ ಅಂಗಡಿನ ನೋಡಲ್ಲ ಅಂತ ನೀವು ಮನಸ್ಸಲ್ಲಿ ದೃಢವಾಗಿ ಅನ್ಕೋಬೇಕು. ಆವಾಗ ನೀವೆಲ್ಲಾದರೂ ರೋಡಲ್ಲಿ ಹೋಗ್ತಾ ಇದ್ರೆ ಐಸ್ ಕ್ರೀಮ್ ಅಂಗಡಿ ಸಿಕ್ತು ಅಂದರೆ ನಿಮ್ಮ ಕಣ್ಣಿಗೆ ಸೈಡಿಂದ ಕೈ ಅಡ್ಡ ಇಟ್ಕೊಂಡು ನೋಡಲೇಬಾರ್ದು ಅದನ್ನು. ಅವಾಗೇನಾಗುತ್ತೆ, ಮನಸ್ಸಲ್ಲಿ ಮ್ಯಾನಿಫೆಸ್ಟೇಷನ್ ಬಗ್ಗೆನೇ ವಿಜುವಲೈಸೇಷನ್ ಬರುತ್ತೆ. ಸೊ ಆ ಥರ ಎಲ್ಲೆಲ್ಲಿ ನಿಮ್ಗೆ ಐಸ್ ಕ್ರೀಮ್ ಅಂಗಡಿ ಕಾಣಿಸುತ್ತೋ ಅಲ್ಲೆಲ್ಲ ನೀವು ಕೈ ಅಡ್ಡ ಇಟ್ಕೊಂಡ್ಬಿಡ್ತೀರ, ಅದನ್ನು ನೋಡಲ್ಲ. ಆವಾಗ ಪ್ರತಿ ಸಲ ಆ ಥರ ಕೈ ಅಡ್ಡ ಇಟ್ಕೊಂಡಾಗೆಲ್ಲ ಮನಸ್ಸಲ್ಲಿ ಬರೋದು ಮ್ಯಾನಿಫೆಸ್ಟೇಷನ್. ಸೊ ಅದು ವಿಜುವಲೈಸೇಷನ್ ಆಗುತ್ತೆ. ಇದು ಕೇಳೋದಕ್ಕೆ ತುಂಬ ಸಿಂಪಲ್ ಅಂತ ಅನಿಸುತ್ತೆ, ಬಟ್ ನೀವು ಫಾಲೋ ಮಾಡಿ ನೋಡಿ, ತುಂಬ ಪವರ್ಫುಲ್ ಆಗಿದೆ. ಈಗ ಎರಡನೇ ಪಾಯಿಂಟ್ ಏನು ಅಂದರೆ, ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ. ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ಅಂದ್ರೇ ಅದು ನಿಮ್ಮ ಲೈಫಲ್ಲಿ ಇನ್ನೂ ನಿಮಗೆ ಸಿಕ್ಕಿಲ್ಲ, ನಿಮ್ಮ ಹತ್ರ ಇಲ್ಲ, ಆ ಒಂದು ಸಮಸ್ಯೆ ಈಗ ನಿಮ್ಮನ್ನು ಕಾಡ್ತಾ ಇದೆ ಅಂತ ಅರ್ಥ ಅಲ್ವಾ. ಸೊ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ಮೇಲೆ ನೀವು ಎಷ್ಟು ಕಷ್ಟಪಡ್ತಾ ಇದ್ದೀರಾ, ಆ ಒಂದು ಕಷ್ಟದಿಂದ, ಆ ಒಂದು ಸಮಸ್ಯೆಯಿಂದ ನೀವು ಪಾರಾಗೋದಕ್ಕೆ, ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮಗೆ ಸಿಗೋದಕ್ಕೆ ಎಷ್ಟು ಎಫರ್ಟ್ ಹಾಕ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಫೋಕಸ್ ಮಾಡಿ. ಹೇಗೆ ಅಂದರೆ, ನಿಮ್ಮದು ಕುದುರೆಯ ದೃಷ್ಟಿ ಥರ ಇರಬೇಕು. ಕುದುರೆ ಓಡುವಾಗ ನೋಡಿದ್ದೀರಾ, ಅದ್ರ ಕಣ್ಣಿಗೆ ಈ ಕಡೆ ಆ ಕಡೆ ಬೇರೆ ಏನು ಕಾಣಿಸ್ದೇ ಇರೋ ಹಾಗೆ ಕಟ್ಟಿರ್ತಾರಲ್ವ, ಎಕ್ಸಾಕ್ಟ್ಲಿ ಆ ಥರ ನಮ್ಮ ದೃಷ್ಟಿ ಬರೀ ನಮ್ಮ ಮ್ಯಾನಿಫೆಸ್ಟೇಷನ್ ಮೇಲೆ ಇರಬೇಕು. ಆ ಮ್ಯಾನಿಫೆಸ್ಟೇಷನ್ಗೆ ನಾವು ಏನೆಲ್ಲ ನಮ್ಮ ಕಡೆಯಿಂದ ಹಾಕೋಕ್ಕಾಗತ್ತೆ, ಏನು ಎಫರ್ಟ್ ಹಾಕೋಕ್ಕಾಗತ್ತೆ ಅಂತ ನೋಡ್ತಾ ಇದ್ದಾಗ ಆವಾಗ ಅದು ನಮಗೆ ಬೇಗ ಸಕ್ಸಸ್ ಆಗುತ್ತೆ, ಬೇಗ ಸಿಗುತ್ತೆ. ನಿಮ್ಮ ಮ್ಯಾನಿಫೆಸ್ಟೇಷನ್ ಮೇಲೆ ನೀವು ಎಷ್ಟು ಎಫರ್ಟ್ ಹಾಕಿ ಓಡ್ತಾ ಇರ್ತೀರೋ, ಕುದುರೆ ಥರ ಓಡ್ತಾ ನಿಮಗೆ ಸುಸ್ತಾಯ್ತಾ ಕಣ್ಮುಂದೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಕಾಣಿಸ್ಬೇಕು. ಯಾವಾಗೆಲ್ಲ ನೀವು ಲೋ ಫೀಲ್ ಆಗ್ತಿರ್ತೀರೋ ನಿಮ್ಮ ಮ್ಯಾನಿಫೆಸ್ಟೇಷನ್ ಕಾಣಿಸ್ಬೇಕು ನಿಮ್ಮ ಕಣ್ಮುಂದೆ. ಆವಾಗ ಇನ್ನಷ್ಟು ಎಫರ್ಟ್ ಹಾಕಿ, ಇನ್ನಷ್ಟು ಹಾರ್ಡ್ ವರ್ಕ್ ಮಾಡಿ, ಖಂಡಿತ ನಿಮಗೆ ಯೂನಿವರ್ಸ್ ನಿಮಗೆ ಅದ್ರ ಫಲ ಕೊಡುತ್ತೆ. ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ನ ನಿಮ್ಮ ರಿಯಲ್ ಲೈಫ್ಗೆ ಆದಷ್ಟು ಬೇಗ ಕೊಡುತ್ತೆ. ಮೂರನೇದೇನು ಅಂದರೆ, ಜೀವನದಲ್ಲಿ ಸೋಲು ಅನ್ನೋದು ತುಂಬ ಮುಖ್ಯ ನಮಗೆ. ಇಲ್ಲಿವರೆಗೂ ನೀವು ಜೀವನದಲ್ಲಿ ಸೋತಿದ್ದೀನಿ ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ನಿಜವಾಗ್ಲೂ ಈಗ ನೀವು ಟೈಮ್ ಟು ಸೆಲೆಬ್ರೇಟ್ ಅಂತ ಸೆಲೆಬ್ರೇಟ್ ಮಾಡ್ಕೋಬೇಕು. ಯಾಕೆ ಗೊತ್ತಾ? ಸೋತವನಿಗೆ ಗೆಲ್ಲುವ ಒಂದು ರುಚಿ ಏನು ಅಂತ ಗೊತ್ತಾಗೋದು. ಬರೀ ನೀವು ಜೀವನದಲ್ಲಿ ಕಾಲಿಟ್ಟಾಗಿಂದ ಬರೀ ಗೆಲುವನ್ನೇ ನೋಡ್ತಾ ಹೋದರೆ ಆ ಸೋಲಿನ ರುಚಿ ಗೊತ್ತಿರಲ್ಲ. ಆವಾಗ ಗೆಲುವಿನ ಬಗ್ಗೆ ಕೂಡ ನಿಮಗೆ ಗೌರವ ಇರಲ್ಲ. ಗೆಲುವು ಅನ್ನೋದು ನಿಮ್ಮ ಜೀವನದಲ್ಲಿ ಏನೋ ನೀವು ಡೈಲಿ ಹಾಕಿ ತೆಗೆಯೋ ಬಟ್ಟೆ ಥರ ಆಗಿಬಿಟ್ಟಿರುತ್ತೆ. ಅಂದರೆ ಆ ಗೆಲುವಿಗೆ ಒಂದು ವ್ಯಾಲ್ಯೂ ಅನ್ನೋದೇ ಇರಲ್ಲ. ಅದೇ ನೀವು ಸೋತಾಗ ನಿಮ್ಮಲ್ಲಿ ಇನ್ನಷ್ಟು ಛಲ ಬರುತ್ತೆ.
ಇನ್ನಷ್ಟು ಕಾನ್ಫಿಡೆನ್ಸ್ ಬರುತ್ತೆ, ಆತ್ಮವಿಶ್ವಾಸ ಬರುತ್ತೆ. ಸೊ ಈ ಆತ್ಮವಿಶ್ವಾಸ ಯಾವಾಗ ಬರುತ್ತೆ? ನಾವು ಸೋತಾಗಲೇ. ಆದರೆ ಕೆಲವ್ರು ಏನು ಮಾಡ್ತಾರೆ, ಸೋತಾಗ ಮನಸ್ಸನ್ನು ಕೂಡ ಹಾಗೆ ಸೋಲಿನಲ್ಲೇ ಬಚ್ಚಿಟ್ಬಿಡ್ತಾರೆ. ಆ ಸೋಲನ್ನೇ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ, ನಾನು ಸೋತ್ಬಿಟ್ಟೆ, ನನ್ನ ಕೈಲಿ ಆಗಲ್ಲ ಇದು ಅಂತ. ಬಟ್ ಆ ಥರ ಅಲ್ಲದೆ, ಒಂದು ಸಲ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರ ನಿಮಗೆ ಸಿಗ್ಲಿಲ್ವಾ, ಓಕೆ ಇದು ಫೇಲ್ಯೂರ್ ಅಂದರೆ ನಾನೇನೋ ತಪ್ಪು ಮಾಡಿದ್ದೀನಿ, ಏನು ಮಾಡಿದ್ದೀನಿ ಅಂತ ಹುಡುಕಿ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಾಗಿಂದ ನಿಮ್ಮ ಡೈಲಿ ಲೈಫ್ ಹೇಗಿತ್ತು, ನಿಮ್ಮ ಆಲೋಚನೆಗಳು ಹೇಗಿತ್ತು, ನಿಮ್ಮ ಭಾವನೆಗಳು ಹೇಗಿತ್ತು, ನೀವು ಹಾಕುವಂಥ ಎಫರ್ಟ್ ಹೇಗಿತ್ತು, ಇದ್ರ ಮೇಲೆಲ್ಲ ನೀವು ವರ್ಕ್ ಮಾಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಏನು ಎಲ್ಲಿ ಸೋತ್ರಿ, ಯಾಕೆ ಸೋತ್ರಿ ಅಂತ. ಆಮೇಲೆ ನಿಮ್ಮನ್ನು ಹಿಡಿಯೋರೇ ಇರಲ್ಲ. ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮಗೆ ಬರದೇ ಇರೋದಕ್ಕೆ ಬೇರೆ ಕಾರಣನೇ ಇರಲ್ಲ, ಖಂಡಿತ ಬರುತ್ತೆ. ಸೊ ಸೋಲನ್ನು ಅಕ್ಸೆಪ್ಟ್ ಮಾಡಿ, ಅದನ್ನು ಚಾಲೆಂಜ್ ಆಗಿ ತಗೊಳ್ಳಿ. ಒಂದು ಚಾಲೆಂಜ್ ಆಗಿ ತಗೊಂಡು ನಾನು ಇದನ್ನು ಛಲದಿಂದ ಈ ಸೋಲನ್ನು ಗೆಲುವು ಮಾಡ್ಕೊಳ್ತೀನಿ, ಯಾಕೆಂದರೆ ಯೂನಿವರ್ಸ್ ನನ್ನ ಜೊತೆ ಇದೆ ಅಂತ ಅಂದ್ಕೊಂಡು ಮುಂದಕ್ಕೆ ಸಾಗಿ. 4ನೇ ಪಾಯಿಂಟ್ ಬಂದು, ಓಕೆ ನಿಮ್ಮಲ್ಲಿ ಛಲ ಇದೆ, ನಾನು ಸೋಲನ್ನು ಮೋಟಿವೇಶನಾಗಿ ತಗೊಂಡು ನಾನು ಗೆಲ್ತೀನಿ ಅಂತ. ಆದರೆ ಅದು ಓವರ್ ಕಾನ್ಫಿಡೆಂಟ್ ಆಗಿಬಿಡಬಾರ್ದು. ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಿ. ಪ್ರಾಕ್ಟಿಕಲ್ಲಾಗಿ ನಿಮ್ಮ ಲೈಫಲ್ಲಿ ಆ ಮ್ಯಾನಿಫೆಸ್ಟೇಷನನ್ನು ಕುರಿತು ನೀವು ಹೇಗೆ ವರ್ಕ್ ಮಾಡ್ಬೋದು ಅಂತ ಯೋಚನೆ ಮಾಡಿ. ನಿಮಗೀಗ ಹಣ ಬೇಕು ಅಂತಂದರೆ ಆ ಹಣ ಬೇಕು ಅನ್ನೋದಕ್ಕೆ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಬಿಟ್ಟಿದ್ದೀನಿ, ನಂಗೆ ಬಂದೇ ಬರುತ್ತೆ ಅನ್ನೋ ಒಂದು ಅಹಂಕಾರ ಇದ್ದುಬಿಟ್ಟಿದ್ರೆ ನೀವೇನು ಎಫರ್ಟ್ ಹಾಕದೆ ಹೇಗೆ ಬರಲ್ಲ. ಪ್ರಾಕ್ಟಿಕಲ್ ಆಗಿ ಅಂದರೆ ಏನು? ಆ ಹಣ ಬರೋದಕ್ಕೆ ನೀವೇನು ಪ್ರಯತ್ನ ಮಾಡಬೇಕು, ಅದನ್ನು ನೀವು ಶ್ರಮವನ್ನು ಹಾಕಿದಾಗ ಅವಾಗ ಯೂನಿವರ್ಸ್ನ ಬೆಂಬಲ ಇರುತ್ತೆ. ಸೊ ಪ್ರಾಕ್ಟಿಕಲ್ ಆಗಿರಿ, ಆದರೆ ಓವರ್ ಕಾನ್ಫಿಡೆಂಟ್ ಆಗಿ ಇರಬೇಡಿ. ಕಾನ್ಫಿಡೆಂಟ್ ಇರಲಿ, ಅಷ್ಟೇ ಸಾಕು. 5ನೇ ಪಾಯಿಂಟ್ ಬಂದು, ನಿಮ್ಮನ್ನು ನೀವೇ ಮೋಟಿವೇಟ್ ಮಾಡೋದನ್ನು ಕಲ್ತ್ಕೊಂಬಿಡಿ. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ನಮಗೆಲ್ಲ ನಾವೇನಾದರೂ ಒಂಚೂರು ಲೋ ಆಗಿ ಫೀಲ್ ಆದರೆ ನಮ್ಮ ಜೊತೆ ಇರೋರು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ, ಯಾರಾದರೂ ಬಂದು ನಮ್ಮನ್ನು ಮೋಟಿವೇಟ್ ಮಾಡ್ತಾರಾ ಅಂತ ಕಾಯ್ತೀವಿ. ಆದರೆ ಅದು ತುಂಬ ದೊಡ್ಡ ತಪ್ಪು. ಪ್ರತಿ ಒಬ್ಬರಲ್ಲಿ ಒಂದು ಮೇಧಾವಿ ಇದ್ದೇ ಇರ್ತಾರೆ. ಸೊ ನಿಮ್ಮನ್ನು ನೀವೇ ಮೋಟಿವೇಟ್ ಮಾಡ್ಕೊಂಡು ನೋಡಿ, ಆವಾಗ ನಿಮ್ಮ ಜೀವನ ಹೇಗೆ ಬದಲಾಗುತ್ತೆ ಅಂತ. ಮ್ಯಾನಿಫೆಸ್ಟ್ ಮಾಡ್ಕೊಂಡ್ಮೇಲೆ ನೀವೇನಾದರೂ ಒಂಚೂರು ಸೋಲ್ತಾ ಇದ್ದರೆ ಅಥವಾ ನಿಮ್ಮಲ್ಲೇನಾದರೂ ನೆಗೆಟಿವ್ ಇಮೋಷನ್ಸ್ ಬರ್ತಾ ಇದ್ದರೆ ನಿಮ್ಮನ್ನು ನೀವೇ ಮೋಟಿವೇಟ್ ಮಾಡ್ಕೊಳ್ಳಿ. ಇಲ್ಲ, ನಾನು ಈ ಥರ ಸೋಲ್ಬಾರ್ದು, ನಾನು ಈ ಥರ ಲೋ ಆಗಿ ಫೀಲ್ ಆಗಬಾರ್ದು, ನಾನು ಈ ಥರ ನೆಗೆಟಿವ್ ಇಮೋಷನ್ಸನ್ನು ಅದಕ್ಕೆ ಒಳಗಾಗಬಾರ್ದು. ನನ್ನ ಗಮನ ಏನಿದೆ ಬರೀ ನನ್ನ ಗೋಲ್ ಮೇಲೆ ಇರಬೇಕು, ನನ್ನ ಮ್ಯಾನಿಫೆಸ್ಟೇಷನ್ ಮೇಲೆ ಇರಬೇಕು. ನಾನು ಇದನ್ನು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂದರೆ ನಾನು ಪಾಸಿಟಿವ್ ಆಗಿರಬೇಕು. ನಾನು ಪಾಸಿಟಿವ್ ಆಗಿ ಖುಷಿಯಾಗಿ ನನ್ನ ಫ್ರೀಕ್ವೆನ್ಸಿನ ಹೈಯಲ್ಲಿ ಇಟ್ಕೊಂಡ್ರೆ ನನ್ನ ಮ್ಯಾನಿಫೆಸ್ಟೇಷನ್ ಖಂಡಿತ ನನಗೆ ಸಿಗುತ್ತೆ. ಈ ರೀತಿ ನಿಮ್ಮನ್ನು ನೀವು ಪ್ರತಿ ಒಂದು ವಿಷಯದಲ್ಲಿ ಮೋಟಿವೇಟ್ ಮಾಡಿಕೊಂಡೇ ಹೋಗಿ, ಆವಾಗ ನೋಡಿ ನಿಮ್ಮ ಜೀವನ ಹೇಗೆ ಚೇಂಜ್ ಆಗುತ್ತೆ ಅಂತ. ನೆಕ್ಸ್ಟ್ 6ನೇ ಪಾಯಿಂಟ್ ಏನು ಅಂದರೆ, ನಿಮ್ಮ ಫ್ಯಾಮಿಲಿಗೆ ನೀವು ಕ್ಲೋಸ್ ಆಗಿರಿ. ಯಾಕೆಂದರೆ ಫ್ಯಾಮಿಲಿ ಅಂದರೆ ಏನು? ನಮ್ಮ ಬಲ, ನಮ್ಮ ಸ್ಟ್ರೆಂತ್ ನಮ್ಮ ಫ್ಯಾಮಿಲಿ ಅಂದರೆ. ಯಾಕೆಂದರೆ ನಾವು ಜೀವನ ಮಾಡ್ತಾ ಇರೋದೇ ಫ್ಯಾಮಿಲಿಗಾಗಿ, ನಾವು ಸಂಪಾದನೆ ಮಾಡ್ತಾ ಇರೋದೇ ಫ್ಯಾಮಿಲಿಗಾಗಿ, ನಾವಿರೋದೇ ಫ್ಯಾಮಿಲಿಗಾಗಿ. ಹಾಗಿರುವಾಗ ಆ ಫ್ಯಾಮಿಲಿ ಜೊತೆನೇ ನಾವು ಕ್ಲೋಸ್ ಆಗಿಲ್ದಿದ್ರೆ ಹೇಗೆ ಅಲ್ವಾ? ಯಾವಾಗ ನಾವು ಫ್ಯಾಮಿಲಿ ಅಂದರೆ ಏನು? ಒಂದು ಗಂಡ, ಹೆಂಡತಿ, ಮಕ್ಕಳು, ಈ 4 ಜನ ಕ್ಲೋಸ್ ಆಗಿದ್ದಾಗ, ಸಂತೋಷವಾಗಿದ್ದಾಗ, ಒಬ್ಬರಿಗೆ ಯಾವುದೇ ಒಂದು ಕಷ್ಟ ಬಂದರೂ ಮಿಕ್ಕಿದವ್ರು ಎಲ್ಲರೂ ಅವರಿಗೆ ಜೊತೆಗಿರ್ತಾರೆ, ಅವರು ಆ ಕಷ್ಟದಿಂದ ಪಾರಾಗೋ ರೀತಿ ಮಾಡ್ತಾರೆ. ಇದನ್ನೇ ಅಲ್ವಾ ಫ್ಯಾಮಿಲಿ ಅನ್ನೋದು. ಸೊ ಈ ರೀತಿ ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೂ ನಿಮ್ಮ ಕಂಟ್ರೋಲಲ್ಲಿಲ್ಲ, ಎಲ್ಲರೂ ಅವ್ರದ್ದೇ ಆದ ಆಲೋಚನೆಗಳಲ್ಲಿದ್ದಾರೆ ಅಂದರೆ ನಿಮಗಿದೆಲ್ಲ ಗೊತ್ತಾಗಿದೆ ಅಲ್ವಾ? ಸೊ ಈಗ ನಿಮ್ಮ ಕೈಯಲ್ಲಿ ಪವರ್ ಇದೆ. ನೀವೇ ಹೋಪನೊಪ್ಪನೋ ಬಳಸ್ಕೊಳ್ಳಿ. ಎಷ್ಟೆಲ್ಲ ನಾನು ವಿಡಿಯೋಸ್ ಹಾಕಿದ್ದೀನಿ ಅದನ್ನೆಲ್ಲ ಬಳಸ್ಕೊಂಡು ನಿಮ್ಮ ಫ್ಯಾಮಿಲಿಯಲ್ಲಿರೋ ಒಬ್ಬರೊಬ್ಬರಿಗೂ ನೀವು ಕ್ಲೋಸ್ ಆಗಿಬಿಟ್ಟು ನಿಮ್ಮ ಫ್ಯಾಮಿಲಿನ ಒಂದು ಹೂವಿನ ತೋಟದ ಥರ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಸೊ ಪ್ರತಿಯೊಬ್ಬರು ನೀವೇನೇ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರು ಫಸ್ಟ್ ರಿಲೇಷನ್ಶಿಪ್ಸಿಂದ ನಿಮ್ಗೆ ಯಾವ ಪ್ರಾಬ್ಲಮ್ಮು ಇರಬಾರ್ದು. ರಿಲೇಷನ್ಶಿಪ್ಪಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ ಇದ್ದಾಗ ಅದು ನಿಮ್ಮ ಹೃದಯದಲ್ಲಿ ಬ್ಲಾಕೇಜ್ ಆಗಿರುತ್ತೆ, ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮ್ಮ ರಿಯಾಲಿಟಿಗೆ ಬರದೇ ಇರೋ ಹಾಗೆ ಬ್ಲಾಕ್ ಮಾಡುತ್ತೆ. ಹಾಗಾಗಿ
ನಿಮ್ಮ ಮ್ಯಾನಿಫೆಸ್ಟೇಷನ್ ನಡಿಬೇಕು ಅಂದರೆ ನಿಮ್ಮ ತಂದೆ ತಾಯಿ ಮೇಲೆ, ಅತ್ತೆ ಮಾವ ಮೇಲೆ ನಿಮ್ಮಲ್ಲಿ ಯಾವ ಒಂದು ನೆಗೆಟಿವ್ ಇಮೋಷನ್ನು ಇರಬಾರ್ದು, ಯಾವ ಕಂಪ್ಲೇಂಟ್ಸು ಇರಬಾರ್ದು. ಹಾಗಾಗಿ ಆ ಥರ ಇಲ್ಲದೆ ಎಲ್ಲ ರಿಲೇಷನ್ಶಿಪ್ಸ್ ಮೇಲೂ ನಿಮಗೆ ಒಳ್ಳೆ ಭಾವನೆಗಳಿರೋ ಥರ ನೋಡ್ಕೊಳ್ಳಿ. ಮತ್ತು ನೆಕ್ಸ್ಟ್ 7ನೇ ಪಾಯಿಂಟ್, ನಿಮ್ಮ ಫ್ರೆಂಡ್ಸ್ ಹೇಗಿದ್ದಾರೆ ಅನ್ನೋದನ್ನು ಒಂದ್ಸಲ ಗಮನಿಸಿ. ನಿಮ್ಮ ಫ್ರೆಂಡ್ಸು, ಈಗ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೀರಾ ಅಂದರೆ ಮನೆಯಲ್ಲಿದ್ದರೂ ಹೊರಗಡೆ ಹೋದರೂ ಎಲ್ಲೇ ಹೋದರೂ ನಿಮ್ಮ ಮನಸ್ಸು ಪ್ರಶಾಂತವಾಗಿರಬೇಕು. ನೀವು ಯಾರ ಜೊತೆನಾದರೂ ಮಾತಾಡಿದಾಗ ಕೂಡ ನಿಮ್ಮ ಮನಸ್ಸಿಗೆ ಖುಷಿ ಕೊಡಬೇಕು. ಈ ಖುಷಿ ಬರೋದು ಯಾವಾಗ? ನಮಗೆ ಫ್ಯಾಮಿಲಿ ಬಿಟ್ಟರೆ ಫ್ರೆಂಡ್ಸ್. ಸೊ ಅದು ಮಕ್ಕಳೇ ಆಗಲಿ, ದೊಡ್ಡವರೇ ಆಗಲಿ, ಹೆಂಗಸರಾಗಲಿ, ಗಂಡಸರಾಗಲಿ, ವಯಸ್ಸಾದವರೇ ಕೂಡ ಆಗಲಿ, ಫ್ರೆಂಡ್ಸ್ ಅಂದ್ರೇ ಅಲ್ಲಿ ಒಂದು ಕಂಫರ್ಟ್ ಅನ್ನೋದಿರಬೇಕು. ನೀವೇನಾದರೂ ನಿಮ್ಮ ಬಗ್ಗೆ ಎಲ್ಲ ಗೊತ್ತಿರೋರಾಗಿದ್ರೂ ಅವರೇನಾದರೂ ನಿಮ್ಮ ಬಗ್ಗೆ ಯಾವಾಗ್ಲೂ ನೆಗೆಟಿವ್ ಆಗಿ ಮಾತಾಡ್ತಾ ಇರೋದು, ನಿಮ್ಮನ್ನು ರೇಗಿಸೋದು, ನಿಮ್ಮನ್ನು ಕೆಣಕೋದು, ಈ ಥರ ಮಾಡ್ತಿದ್ರೆ ಅವ್ರ ಜೊತೆ ನೀವು ಕಂಫರ್ಟಬಲ್ ಇಲ್ಲ ಅಂತ ನಿಮಗೆ ಅನ್ನಿಸ್ತಾ ಇದ್ರೆ ಅಂಥವ್ರ ಜೊತೆ ಖಂಡಿತ ಇರಬೇಡಿ. ಯಾಕೆಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಮುಖ್ಯ ನಿಮಗೆ ಇವ್ರಿಗಿಂತ. ಯಾರ ಜೊತೆ ನೀವು ಮಾತಾಡಿದ್ರೆ ನಿಮ್ಮ ಮನಸ್ಸು ಖುಷಿ ಪಡುತ್ತೆ, ನಿಮಗೆ ನೆಮ್ಮದಿ ಸಿಗುತ್ತೆ, ಅಂಥವರೇ ರಿಯಲ್ ಫ್ರೆಂಡ್ಸ್ ಅಂತ. ಹಾಗಾಗಿ ನಿಮ್ಮ ರಿಯಲ್ ಫ್ರೆಂಡ್ಸ್ ಯಾರು ಅನ್ನೋದನ್ನು ನೀವೇ ನೋಡಿ ಹುಷಾರಾಗಿ ಆಯ್ಕೆ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ ಏನಂದರೆ, ಆ ಫ್ರೆಂಡ್ಸಲ್ಲಿ ಯಾರಾದರೂ ಕಷ್ಟಪಡ್ತಾ ಇದ್ದರೆ ಅವರು ಹೇಗೆ ಅವ್ರ ಲೈಫನ್ನು ಮತ್ತೆ ಸುಖವಾಗಿ ಮಾಡ್ಕೊಳ್ಳೋದಕ್ಕೆ ಅವ್ರು ಏನು ಮಾಡಿದ್ರು, ಹೇಗೆ ಅವ್ರ ಲೈಫ್ ಬೆಟರ್ ಆಯಿತು, ಇಂಥವ್ರಿಂದ ನಾವು ಒಳ್ಳೆ ಮೆಸೇಜನ್ನು ತಗೋತೀವಿ. ಅವ್ರ ಲೈಫಿಂದ ನಾವು ಒಳ್ಳೆಯದನ್ನು ಕಲಿತೀವಿ ಅವರಿಂದ. ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಹೇಗಿದ್ದಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ಗೂ. ನೆಕ್ಸ್ಟ್ 8ನೇ ಪಾಯಿಂಟ್ ಏನು ಅಂದರೆ, ನಿಮ್ಮ ಮ್ಯಾನಿಫೆಸ್ಟೇಷನ್ ಬಗ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿರಿ. ನಿಮ್ಗೆ ಅದು ಯಾಕೆ ಬೇಕು, ಅದು ಸಿಗಿದ್ರೆ ನಿಮ್ಮ ಲೈಫು ಹೇಗಾಗತ್ತೆ, ಇದ್ರ ಬಗ್ಗೆ ಎಲ್ಲ ನೀವು ಪ್ರಿಪ್ರೇಷನ್ಸನ್ನು ಮಾಡ್ಕೊಳ್ಳಿ. ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ಮೇಲೆ ಇದು ಯಾವಾಗಾದರೂ ಲೈಫಲ್ಲಿ ಸಿಕ್ಬಿಟ್ರೆ ಸಾಕಪ್ಪ ನನಗೆ ಅಂತ ಅಲ್ಲದೆ, ಈ ಮ್ಯಾನಿಫೆಸ್ಟೇಷನ್ ಎಷ್ಟರಲ್ಲಿ ಬೇಕು ನನಗೆ, ಎಷ್ಟು ದಿನಗಳಲ್ಲಿ, ಎಷ್ಟು ತಿಂಗಳಲ್ಲಿ ಸಿಗಬೇಕು, ಅದನ್ನು ನೀವು ಯೂನಿವರ್ಸ್ ಹತ್ರ ಕೇಳ್ಕೊಬೇಡಿ. ಮ್ಯಾನಿಫೆಸ್ಟೇಷನ್ ಬೇಕು ಅಂತ ಕೇಳೋದು ಮಾತ್ರ ನಿಮ್ಮ ಕೆಲಸ. ಆದರೆ ನಿಮ್ಮ ಮನಸ್ಸಲ್ಲಿರುತ್ತೆ, ಈ ಟೈಮ್ಗೆ ನನಗೆ ಇದು ಸಿಕ್ಕಿಬಿಟ್ರೆ ಇದಾದ್ಮೇಲೆ ಇನ್ನೂ ನಾನು ಅದು ಮಾಡಬೇಕು ಲೈಫಲ್ಲಿ, ಅದಾದಮೇಲೆ ಇದು ಮಾಡಬೇಕು ಅನ್ನೋ ಒಂದು ಗೋಲ್ ಇದ್ದಾಗ ಈ ಮ್ಯಾನಿಫೆಸ್ಟೇಷನ್ ಆದಷ್ಟು ಬೇಗ ಸಿಗಬೇಕು ಅಂದರೆ ಅದಕ್ಕೆ ನೀವೇನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು, ನಿಮ್ಮಲ್ಲಿ ನೀವೇನು ಪ್ರಿಪ್ರೇಷನ್ ಮಾಡ್ಕೋಬೇಕು, ನಿಮ್ಮ ಲೈಫಲ್ಲಿ ಇನ್ನೂ ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕು, ಈ ಥರದ್ರ ಮೇಲೆ ಯೋಚನೆ ಮಾಡಿ ಪ್ರಿಪೇರ್ ಆಗಿ ನೀವು. ಪ್ರತಿ ಒಬ್ಬ ಮನುಷ್ಯನಲ್ಲೂ ಟ್ಯಾಲೆಂಟ್ ಅನ್ನೋದು ಖಂಡಿತ ಇದೆ. ಆದರೆ ನಾವು ಅದನ್ನೆಲ್ಲ ಮರ್ತೋಗಿ ಎಲ್ಲೋ ಒಳಗಡೆ ಸಮಾಧಿ ಮಾಡಿಬಿಡ್ತಾ ಇದ್ದೀವಿ. ಸೊ ನೀವು ನಿಮ್ಮಲ್ಲಿರೋ ಆ ಟ್ಯಾಲೆಂಟನ್ನು ಹೊರಗೆ ತೆಗೀರಿ, ನಿಮ್ಮಲ್ಲಿರೋ ಒಂದು ಕ್ರಿಯೇಟಿವಿಟಿನ ಹೊರಗೆ ತೆಗೀರಿ. ಆ ಕ್ರಿಯೇಟಿವ್ನೆಸ್ಸಿಂದ ನಿಮ್ಮ ಲೈಫನ್ನು ನೀವು ಹೇಗೆ ತುಂಬ ಅದ್ಭುತವಾಗಿ ಮಾಡ್ಕೊಳ್ತೀರಾ ಅನ್ನೋದು ನಿಮ್ಮ ಕೈಯಲ್ಲೇ ಇದೆ. ಈಗ ಲಾಸ್ಟ್ 9ನೇ ಪಾಯಿಂಟ್, ನಿಮ್ಮ ಫ್ರೀಕ್ವೆನ್ಸಿ ಯಾವಾಗಲೂ ಹೈ ಆಗಿದ್ದಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ ತುಂಬ ಬೇಗ ನಿಮಗೆ ಸಿಗುತ್ತೆ. ಫ್ರೀಕ್ವೆನ್ಸಿ ಹೈ ಆಗಿರಬೇಕು ಅಂದರೆ ನೀವೇನು ಮಾಡಬೇಕು, ನಿಮಗೆ ಇಷ್ಟವಾಗಿರೋ ಕೆಲಸನ ಮಾಡಬೇಕು. ನಿಮಗೆ ಯಾವಾಗೆಲ್ಲ ಬಿಡುವಿನ ಸಮಯ ಸಿಗುತ್ತೆ ಆ ಸಮಯದಲ್ಲಿ ನಿಮ್ಮ ಇಷ್ಟವಾದ ಹಾಬಿ ಏನಿದೆ ನಿಮಗೆ ಅದನ್ನು ಮಾಡಿ. ಹಾಬಿ ಅಂದ್ರೇ ನಮಗೇನು ಇಷ್ಟ ಅದು ಅಂತ ಅಲ್ವಾ. ಸೊ ನಿಮ್ಮ ಹಾಬಿಯನ್ನು ನೀವು ಮಾಡ್ತಾ ಇದ್ದಾಗ ಏನಾಗುತ್ತೆ, ನಿಮಗೆ ಮನಸ್ಸಿಗೆ ತುಂಬ ಸಮಾಧಾನ ಸಿಗುತ್ತೆ, ಸಂತೋಷ ಸಿಗುತ್ತೆ, ಪ್ರಶಾಂತತೆ ಸಿಗುತ್ತೆ. ಇದು ಇದ್ಬಿಟ್ರೆ ಸಾಕು, ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗಿರುತ್ತೆ. ಫ್ರೀಕ್ವೆನ್ಸಿ ಹೈ ಆಗಿದ್ದಾಗ ಮ್ಯಾನಿಫೆಸ್ಟೇಷನ್ ತುಂಬ ಬೇಗ ಸಿಗುತ್ತೆ. ಸೊ ಪ್ರತಿಯೊಬ್ಬರು, ಅದು ಮಕ್ಕಳಾಗಲಿ, ದೊಡ್ಡವರಾಗಲಿ, ವಯಸ್ಸಾಗಿರೋರಾಗಲಿ, ಏನೋ ಒಂದು ಹಾಬಿ ಅನ್ನೋದು ಇದ್ದೇ ಇರುತ್ತೆ. ಹುಡುಕಿ ನಿಮ್ಮಲ್ಲಿ, ನಿಮ್ಮ ಬಾಲ್ಯದಿಂದನೂ ನಿಮಗೆ, ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ನಿಮ್ಗೇನು ಇಷ್ಟ ಇತ್ತು ಅದನ್ನು ಆಮೇಲೆ ನೀವು ಬೆಳೀತಾ ಲೈಫಲ್ಲಿ ಮರ್ತೋಗ್ಬಿಟ್ರಿ, ಅಂಥದ್ದನ್ನು ಇವಾಗ ಮತ್ತೆ ಹೊರಗೆ ತೆಗೀರಿ, ಅದನ್ನು ಮಾಡಿ. ನೀವೆಲ್ಲರೂ ನಿಮ್ಮ ಹಾಬೀಸ್ನ ಮಾಡೋದ್ರಿಂದ ನಿಮ್ಮ ಮಕ್ಕಳು ಕೂಡ ನೋಡ್ತಾರೆ, ಅವರು ಕೂಡ ಡೆವಲಪ್ ಮಾಡ್ಕೋತಾರೆ ಅವರವರ ಹಾಬೀಸನ್ನು. ಪ್ರತಿಯೊಬ್ಬರಲ್ಲೂ ಏನೇ ಒಂದು ಇದ್ದೇ ಇರುತ್ತೆ. ಸೊ ಇಷ್ಟು ನಾನು ಹೇಳಿರೋ ಈ ಎಲ್ಲ 9 ಪಾಯಿಂಟ್ಸನ್ನು ಫಾಲೋ ಮಾಡಿ ಸ್ನೇಹಿತರೆ. ಆಮೇಲೆ ನೋಡಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಎಷ್ಟು ಬೇಗ ಸಿಗುತ್ತೆ ಅಂತ.
ಇದ್ರ ಜೊತೆಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಜೊತೆಗೆ ನಿಮ್ಮಲ್ಲಿ ಏನೆಲ್ಲ ಬ್ಲಾಕೇಜಸ್ ಇದೆಯೋ ಅದನ್ನು ಕೂಡ ಕ್ಲಿಯರ್ ಮಾಡ್ಕೋಬೇಕು. ಈ ಬ್ಲಾಕೇಜಸ್ಸನ್ನು ಕ್ಲಿಯರ್ ಮಾಡ್ಕೋಬೇಕು ಅಂದರೆ ಇದೇ 27ನೇ ತಾರೀಕು, ಜನವರಿ 27ನೇ ತಾರೀಕಿಂದ ನಾನು ಹೋಪನೋಪನೋ ಫ್ರೀ ಸೆಷನ್ ಮಾಡ್ತಾ ಇದ್ದೀನಿ. ತುಂಬ ಜನ ಆ ಥರದಿಂದ ಕಾಯ್ತಾ ಇದ್ರಿ ಯಾವಾಗ ಅಂತ. ಸೊ ಅದು 27ನೇ ತಾರೀಕಿಂದ ಇದೆ. 27ರಿಂದ 31ನೇ ತಾರೀಕುವರೆಗೂ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೂ ಇರುತ್ತೆ. ಸೊ ಯಾರಿಗೆಲ್ಲ ಫ್ರೀ ಇರುತ್ತೆ 5 ದಿನ ಬನ್ನಿ, ಲೈವ್ ಆಗಿ ಹೀಲ್ ಮಾಡಿಸ್ಕೊಳ್ಳಿ, ನಿಮ್ಮಲ್ಲಿರೋ ಬ್ಲಾಕೇಜಸ್ಸನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಆವಾಗ ಈ ಎಲ್ಲ ಫಾಲೋ ಮಾಡಿ, ನಾನು ಈ ವಿಡಿಯೋದಲ್ಲಿ ಹೇಳಿರುವಂಥ ಎಲ್ಲನೂ ಫಾಲೋ ಮಾಡಿ, ಆವಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ ಬೇಗ ಸಿಗುತ್ತೆ. ಸೊ ಎಲ್ಲಿರುತ್ತೆ ಈ ಫ್ರೀ ಸೆಷನ್ ಅಂದರೆ ಝೂಮಲ್ಲಿರುತ್ತೆ. ಝೂಮ್ ಲಿಂಕ್ ಎಲ್ಲಿರುತ್ತೆ ಅಂತಂದರೆ ನಾನು ವಾಟ್ಸಪ್ಪಲ್ಲಿ ಕೊಡ್ತೀನಿ, ವಾಟ್ಸಪ್ ಗ್ರೂಪಲ್ಲಿ. ಸೊ ಯಾರಿಗೆಲ್ಲ ಫ್ರೀ ಸೆಷನ್ಗೆ ಬರೋಕ್ಕೆ ಇಷ್ಟ ಇದೆಯೋ ವಾಟ್ಸಪ್ಪಲ್ಲಿ ಬಂದು ಜಾಯ್ನ್ ಆಗಿ. ವಾಟ್ಸಪ್ ಲಿಂಕ್ ಇದೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿದೆ. ಸೊ ಅಲ್ಲಿಂದ ವಾಟ್ಸಪ್ಪಿಗೆ ಬಂದು ಜಾಯ್ನ್ ಆದರೆ ಅಲ್ಲಿ ನಾನು ಝೂಮ್ ಲಿಂಕ್ ಕೊಡ್ತೀನಿ, ಅಲ್ಲಿಂದ ಎಲ್ಲರೂ ಝೂಮಲ್ಲಿ ಬಂದು ಕನೆಕ್ಟ್ ಆಗ್ಬೋದು. ಸೊ ಇಷ್ಟೊತ್ತು ನನ್ನ ಮಾತುಗಳು ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು.